Hey guys, welcome back to my channel. ಇಲ್ಲಿದ್ದಾರೆ ನಮ್ಮ ಜೊತೆ ಸೀನಿಯರ್ ದೇವಿಕಾ. ಓಕೆ, ಆ್ಯಂಡ್ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮೆಟ್ರೋಗೆ ಹೋಗ್ತಾ ಇದ್ದೀವಿ. ಹೊಸ ಮೆಟ್ರೋ ಓಪನ್ ಆಗಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀನಿ. ಸೊ ಇವಾಗ ನಾನು ಎಷ್ಟು ಜನ 10 ಮೆಂಬರ್ಸ್ ಆಗ್ಬೋದು ಅನಿಸುತ್ತೆ ಟೋಟಲು. ಕಲೀಗ್ಸ್ ಜೊತೆಗೆ ಅವ್ರವ್ರ ಫ್ರೆಂಡ್ಸು ಇದ್ದಾರೆ, ಮತ್ತು ನನ್ನ ಜೊತೆ ಇವರು ಸೀನಿಯರ್ ಹೋಗ್ತಾರೆ. ಆಮೇಲೆ ಎಲ್ಲಿಗೆ ಗೊತ್ತಾಯ್ತೀವಿ ಅಂದರೆ ಇವಾಗ ಹೇಳ್ಬಿಡ್ತೀನಿ, ಅಲ್ಲೋಗಿ ಹೇಳೋಕ್ಕಾಗಲ್ಲ. ಸೊ ಇವಾಗ ನಾವು ಮಲ್ಲೇಶ್ವರಮಲ್ಲಿ ನಡೀತಿರೋ ಕಡಲೆಕಾಯಿ ಬಸ್ಸಾಗಿ ಹೋಗ್ತಾಯಿದ್ದೀವಿ. ನೈಟ್ ಅಂತೂ ಹೋಗೋಕ್ಕಾಗಲ್ಲ, ಇವತ್ತು ಸಂಡೇ. ಅದು ಸ್ಟಾರ್ಟಾಗಿ 15th ಸ್ಟಾರ್ಟಾಗಿ ನಾಳೆ ಎಂಡ್ ಆಗುತ್ತೆ. ಸೊ ನಾಳೆ ಎಲ್ಲ ಹೋಗೋಕ್ಕಾಗಲ್ಲ, ಕೆಲಸ ಇರುತ್ತೆ, ಎಲ್ಲರಿಗೂ ವರ್ಕ್ ಬ್ಯುಸಿಯಲ್ಲಿರ್ತಾರೆ ಅಂತ ಇವತ್ತು ಹೋಗ್ತಾಯಿದ್ದೀವಿ. 17th ಸಂಡೇ. ಅದಕ್ಕೆ ಇವಾಗ ಮೋಡ ಬೇರೆ ಮುಚ್ಕೊಂಡಿದೆ, ಮಳೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಬರಬಾರ್ದು ಅಂತ ದೇವರಲ್ಲಿ ಕೇಳ್ಕೊಳ್ಳೋಣ, ಎಂಜಾಯ್ ಮಾಡ್ಕೊಂಡು ಮನೆಗೆ ಬರೋಣ ವಾಪಸ್ ಅಂತ ಹೇಳ್ತಾ ಈಗ ಮೆಟ್ರೋಗೆ ಹೋಗ್ಬೇಕು ನಾವಿಬ್ಬರು. ಇವತ್ತು ನಾವಿಬ್ಬರು ಟ್ವಿನ್ನಿಂಗ್, ಬ್ಲ್ಯಾಕ್. ಇವಾಗ ನಾವು ಮೆಟ್ರೋಗೆ ಬಂದಿದ್ದೀವಿ. ಮೆಟ್ರೋಗೆ ಹೋಗ್ಕೊಂಡು ಈ ಅಂತ ಮಂತ್ರಿ ಮಾಲ್ ಹತ್ರ ಹೋಗಿದ್ದೀವಿ. ಅದು ಹೊಸ ಮೆಟ್ರೋ ಹತ್ರ ಬಂದಿದ್ದೀವಿ. ಮೆಟ್ರೋಗೆ ಹೋಗ್ತೀವಿ. Next station is Manjunath Nagar. बड़ा है वो, इसके हिसाब से हाय बन्नी हाय ಮಾಡಿ. ಹಿತವಾಗಿ ನಗದು ಬಳಸಿ ಏನಿಲ್ಲ, ಇದೆಲ್ಲ ನಮ್ಮ ಜಾತ್ರೆ ನೋಡಿದ್ದೀನಿ. ಸ್ವೀಟ್ಸ್ ಅಂತಾಗೆ ನಮ್ಮ ಊರ ಜಾತ್ರೆ ಆಯ್ತಲ್ಲ, ಅದೆಲ್ಲ ನೋಡಿದ್ದೀನಿ. ಎಕ್ಸ್ಟ್ರಾ ಏನಂದ್ರೆ ಇದರಲ್ಲಿ ಕಡಲೆಕಾಯಿ ಜಾಸ್ತಿ ಅಷ್ಟೇ.
ಸ್ಟ್ರೀಟ್ಸ್ How it is? How it is? ನಾವು ಶೂಟ್ ಆದ್ರೂ ಬಂದೇ ಬರ್ತೀವಿ. ನೀವು ಹೇಳಿ. ಪ್ರಕೃತಿಗೆ ಸಪ್ಪೆ. ಯಾರದು? ಕಿಮ್ತೆಯ ನಮ್ಮ ರೂಮ್ ಅಲ್ಲಕನ ನಾನೊಂದು 2 ಪೋಸ್ಟ್ ತಗೊಂಡೆ. ಎಷ್ಟಂತಪ್ಪ? 50 ರೂಪಾಯಿ. 50 ರೂಪಾಯಿ ಅಂತ. ನೀನು ತಗೊಳ್ಳಿ. BTS ಯಾವ್ದಾರು ತಗೊಳ್ಳಿ. ಎಲ್ಲ ನಿಮ್ಮ ಯಾರದು? BTS ನಂದೆಲ್ಲ. ಏ ಪ್ರಕೃತಿ ಯಾರದು ಹೇಳು. BTS. ವಿ ಅವನೇನ ವಿ. My name is V. I'm good boy. ಗುಡ್ ಬಾಯ್. ಅವರು ಅದು ತಗೋತಾರೆ ನೋಡು ಅಲ್ಲಿ ನೋಡಿ ತಲೆಯ ಮಗನೇ ನೋಡ ನೋಡಿ ಏನು ನಾನು ತಗೋಬೇಕಂತ BTS ಅವ್ರನ್ನ. ಅಲ್ಲಿ ನೋಡಲ್ಲಿ ಆಯ್ತು ಅವರು ಏನೋ ನಾನಲ್ಲೇ ತಗೋ. ಬ್ಲ್ಯಾಕ್ ನೋಡ ನಿನ್ನೆ ಹಿಡ್ಕೊಂತೀನಿ ಪೈಸಾ ಜಗದಿಯ ಬಾಯಿ ಮನೆಗೆ ಓದ್ತೀನಿ ಅಂತಾನು ಅವಳೆ. ಇವತ್ತು ಅನುಷಾ ಎಲಿಮಿನೇಟ್ ಆಗ್ತಾಳೆ ಮತ್ತೆ ಧರ್ಮ ಕನ್ಫರ್ಮ್ ಇಲ್ಲ. ಏ ಇಲ್ಲ ಮೇಡಮ್ ಹೇಳಿದ ಹಂಗೆ ನಿನ್ನೆ ಎಪಿಸೋಡ್ ಅಲ್ಲ ಇವತ್ತಿನ ಎಪಿಸೋಡಲ್ಲಿ ಬರುತ್ತೆ ಸಂಡೇ ಎಪಿಸೋಡಲ್ಲಿ. ಓ ನೀವು ಜಿಯೋ ಸಿನಿಮಾ ಹೇಳಿ ಫೋಟೋ ತಗೊಳ್ಳೋಣ ಬನ್ನಿ. ಬಿಗ್ ಬಾಸ್ ಆ್ಯಡ್ ಪಾರ್ಟ್ನರ್ ಆದರೆ ಯಾರು ಮಾಡ್ತಾರೆ ಅಂತೇಳಿ ಎಲ್ಲರಿಗೂ ಕೇಳ್ತಾರೆ. ಇಷ್ಟು ಚೆನ್ನಾಗಿ ಯಾಕೆ ಮಾಡಿಸ್ತೀರಿ, ಯಾರು ಮಾಡಿಕೊಡ್ತಾರೆ ಅಂತ. 200 ಕಾರ್ಯಕ್ರಮದಲ್ಲಿ ಅಲ್ಲಿ ನಾವು ನಡೆದು ಬಂದ ದಾರಿ ಅಂತೇಳಿ ನಾವು ಅದನ್ನು ಆಮೇಲೆ ವಲ್ಲಭ ಅವರು ನಿಮಗೆ ಗೊತ್ತಿದ್ದಾರೆ ಹಿಂದೆ ಅವರೇ ನಾವೆಲ್ಲ ಸೇರಿ ಎಲ್ಲರೂ ಮಾಡ್ತಾ ಇದ್ದಾರೆ. ನಾನು ಅದೇ ಮಾವಿನಕಾಯಿ ತಗೊಂಡ್ತಾರೆ. ಈ ರಾಷ್ಟ್ರ ಕಂಡ ಸಾಮಾಜಿಕ ಚಿಂತನೆ ಸರ್ 1 ವರ್ಷ ಬಿಟ್ಕೊಂಡು ಆಮೇಲೆ ಕೊಡ್ತೀವಿ ಅನ್ನೋ ಮಟ್ಟಕ್ಕಾಗಿದ್ದೀವಿ. ಈಗ ಅದೊಂದು ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ನಿಮಗೆ ನಮ್ಮ ಸನ್ಮಾನ ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಅದೇ ಸುಮ್ಮನೆ ಅಚ್ಚೆ ಎಷ್ಟಿಕ್ಕೆ 50 rupees 2 ಪಾವ್ ಮನ್ಸಿಂಗ್ ನೀನು ಹಾಕ್ಸ್ಕೊಂತೀ ಮತ್ತು ಅವೆಲ್ಲ ತೊಳಿ ಕಡಲೆಕಾಯಿ ಖರ್ಚಿಗೆ ಬಂದಿರುವಂತಹ ಸಾರ್ವಜನಿಕರು ತಮ್ಮೊಂದಿಗೆ ಕರೆದುಕೊಂಡು ಬಂದಿರುವಂತಹ ಚಿಕ್ಕ ಚಿಕ್ಕ ಮಕ್ಕಳ ಬಗ್ಗೆ ತೋರಿಸಿ ಇರಿ ನಿಮ್ಮ
ನಾನು ಸ್ಪೆಕ್ಸ್ ತೊಗೊಂಡವ್ರು ಇವರು. ಇನ್ನೊಂದು ಸ್ಪೆಕ್ಸು ಅಕ್ಕ ಹಾಕು, ಇನ್ನೂ ಸ್ವಲ್ಪ ದೂರ ಹೋಗು. ಅದನ್ನು ಐತೆ ಎಲ್ಲ ಮೇಲೆ ಅಕ್ಕ. ಲಂಡನಲ್ಲಿ ಆ ಫೇಮಸ್ ಚಾಕ್ಲೇಟ್ನ ಇಲ್ಲಿ ಮಾಡ್ತಿರೋ ಥರ. ಏನಾದರೂ ಹೇಳ್ತಾವ್ರ ಅವರು ಏನು ಕೇಳಿಸ್ತಿದೆ ಚೆನ್ನಾಗಿದೆ ಗ್ಯಾರಂಟಿ ಅವ್ರು ಹೇಳ್ತಾರೆ ಅಷ್ಟೇ, ಕನೆಕ್ಟ್ ಆಗ್ತಾ ಇರುತ್ತೆ. ಇಲ್ಲಿ ಇಲ್ಲಿ ಏನಾದ್ರು ಹೆಸರು ಗೊತ್ತಿಲ್ಲ. ಬಾಯ್. ಗೊತ್ತಿಲ್ಲ. ಹಲ್ವಾ ಬೇಕಾ? ಹಲ್ವಾ ಯಾವ್ದು ಆಡೋಣ? ಇದೇ ಆಡೋಣ. ಇದು ಕೊಲಂಬಸ್. ಇದೇ ಆಡ್ಬೇಕು, ಇನ್ಯಾವುದಿದೆ? ನಮ್ಮ ಬಗಲ್ಗಡೆ ಜಾತ್ರೆ ಥರ ಇಲ್ಲ ಬಿಡಿ, ಅಷ್ಟಕ್ಕಷ್ಟೇ. ಅದು ಯಾವುದು? ಬ್ರೇಕ್ ಡ್ಯಾನ್ಸಾ? ಬ್ರೇಕ್ ಅದು ಬೇಡ, ಅದು ವೇಸ್ಟ್. ನೋಡಿ. ಎಲ್ಲ ಹಾಕ್ಬೇಕಾ? ಎಡಿಟ್ ಮಾಡ್ತೀವಿ. ನಿಶಾ ಶೆಟ್ಟಿ ಇರುತ್ತೆಲ್ಲ ಬಿಡಬೇಕಂಗಲ್ವಾ? ಮ್ಯಾಮ್ ಬಾಯ್. ನಿಶಾ ಮ್ಯಾಮ್ ಬಾಯ್. ಬಾಯ್. ಪ್ರಕೃತಿ ಬಾಯ್. ಇಲ್ಲಿ ಟಾಟಾ ಬಾಯ್ ಬಾಯ್. ನೀವು ಬಾಯ್ ಮ್ಯಾಮ್. ಇದೆಲ್ಲ ಮೆಟ್ರೋ ಅಲ್ವಾ? ಪ್ರೀತಿ ಮಾಡಿ ಬಾಯ್. ಒಟ್ಕೊಂಡ್ಬಂದಿದ್ದು ಎಲ್ಲ ಒಟ್ಕೊಂಡು The next day. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಸೊ ಇವತ್ತು ಮಂಡೇ, ನಿನ್ನೆ ಸಂಡೇ ಕಲಿಕೆ ಪರ್ಸಿಗೆಲ್ಲ ಹೋಗಿ ಬಂದ್ವಿ, ಮನೆಗೆ ಬಂದ್ವಿ. ಫುಲ್ ಟಯರ್ಡ್ ಆಗಿತ್ತು, ಸೊ ಏನೂ ಮಾಡೋಕ್ಕೋಗಿಲ್ಲ ವಿಡಿಯೋ. ಬಟ್ ಎಂಡಿಂಗ್ ವಿಡಿಯೋ ಮಾಡಿರಲಿಲ್ಲ ಅಂತ ನಾನು ನೆಕ್ಸ್ಟ್ ಮಂಡೇ ಕೆಲಸಕ್ಕೆ ಬಂದು ವಿಡಿಯೋ ಹೆಣ್ಣು ಮಾಡೋಣ ಅಂತ ಹೆಣ್ಣು ಮಾಡ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ. ಎಲ್ಲಾದರೂ ಏನಾದರೂ ಮಿಸ್ಟೇಕ್ ಕಾಣಿದ್ರೆ ಮತ್ತು ಕ್ಲಾರಿಟಿ ಇಲ್ಲ ಅಂದರೆ, ಕ್ವಾಲಿಟಿ ಆಫ್ ದ ವಿಡಿಯೋ ಇಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಮ್ಮದು ನಾರ್ಮಲ್ ಫೋನು, ನಮ್ಮದೇನು ಐಫೋನ್ ಅಲ್ಲ ಮತ್ತು ಕೋಪ್ರೋ ಅಲ್ಲ, ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ. ಸೊ ನನ್ನದಲ್ಲಿ ಇಷ್ಟ ಆಗುತ್ತೋ ಅಷ್ಟೇ ನಾನು ಕ್ಯಾಪ್ಚರ್ ಮಾಡೋಕ್ಕಾಗೋದು. ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಹೋಗ್ತೀನಿ ಅಂದರೆ ನಾನು ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅಂತ ಹೇಳಿ, ನೀವು ಹೋಗಿದ್ರೆ ಕಡಲೆಕಾಯಿ ಪರ್ಸೆಗೆ, ನೀವು ಹೋಗಿದ್ರೆ ಕಮೆಂಟ್ ಮಾಡಿ.
ಆ್ಯಂಡ್ ನೆಕ್ಸ್ಟ್ ವಾರ ಅಂದರೆ ಈ ಬರೋ ಶನಿವಾರ ಭಾನುವಾರ ಸೋಮವಾರ ಬಸವನಗುಡಿಯಲ್ಲಿ ಆಗುತ್ತೆ ಕಡಲೆಕಾಯಿ ಪರಿಷೆ, ಅಲ್ಲೂ ಹೋಗ್ಬೋದು. ಬಟ್ ನಾನು ಹೋಗ್ತಿಲ್ಲ, ಸಾಕು ಅಂತ. ಮತ್ತು ಕಡಲೆಕಾಯಿ ಪರಿಷೆಯಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ನನಗಂಟಿರೋ ಮಟ್ಟಿಗೆ ತುಂಬಾ ಎಂಜಾಯ್ ಮಾಡಿದ್ವಿ ಅನಿಸುತ್ತೆ. ಬಿಕಾಸ್ ನಾನು ನನ್ನ ಕೊಲೀಗ್ ಜೊತೆ ಫಸ್ಟ್ ಟೈಮ್ ಔಟಿಂಗ್ ಹೋಗಿರೋದು ಎಲ್ಲರ ಜೊತೆನೂ. ಮತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಅನಿಸುತ್ತೆ. ಇಟ್ಸ್ ಲೈಕ್ ಅ ಮೆಮೊರೇಬಲ್. ಇವಾಗ ನಾನು ವೀಡಿಯೋ ಹಾಕ್ತೀನಿ ಅಂದರೆ ಅವ್ರು ನೋಡಿದಾಗ ಎಷ್ಟೋ ಖುಷಿ ಪಡ್ತಾರೆ. ಆ್ಯಂಡ್ ಯಾರೆಲ್ಲ ನನ್ನ ಕೊಲೀಗ್ಸ್ ನೋಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ಫುಲ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.